ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 158ನೇ ದಿನದ ಬ್ಲಾಗು. ಬೆಳಗ್ಗೆ 5:30ಗೆಲ್ಲ ಎದ್ದು ನಾರ್ಮಲಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ನಾವು ಮಂತ್ರಾಲಯದಿಂದ ರಾತ್ರಿ 10:30ಗೆ ಬಂದು ಟಯರ್ಡ್ ಆಗಿತ್ತು. ಅಲ್ಲಿಂದನೇ ಪಾರ್ಸಲ್ ಊಟ ತೊಗೊಂಬಂದು ತಿನ್ಬಿಟ್ಟು ಮಲಗಿಬಿಟ್ಟಿದ್ದು. ಸೊ ಬಟ್ಟೆ ಎಲ್ಲ ವಿಪರೀತ ಇತ್ತು. ನನಗಾದರೆ ಸಿಕ್ಕಾಪಟ್ಟೆ ಮೊಣಕಾಲ್ದು ಇದು ಬೇರೆ ಮಾಡಿದ್ದಕ್ಕೂ ಅದಕ್ಕೂ ನನಗೆ ಸಿಕ್ಕಾಪಟ್ಟೆ ಕಾಲು ನೋವ್ತಾ ಇತ್ತು. ಎದ್ದು ನನ್ನ ಕೈಯಲ್ಲಿ ಎದ್ದು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ನೋವು. ಬಟ್ ಆದರೆ ಹೋಟ್ಲ್ ಕೆಲಸ ಎಲ್ಲ ಮಾಡಲೇಬೇಕು ಅಂತ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಟ್ಲ್ ಇಡೋಕೆ ಆಗಿರಲಿಲ್ಲ. ಆಗಲ್ಲ ಅಂತ ಹೇಳಿಬಿಟ್ಟು ಸುಮ್ಮನಾಗೋದ್ರಿ. ಹಾಗೇ ಸಣ್ಣ ಪುಟ್ಟದ್ದು ಏನಿದೆ ಕೆಲಸ ಇದೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಪೌರ್ಣಮಿ ಆಗಿರೋದ್ರಿಂದ ಮನೇಲಿ ಕಡ್ಡಿ ಹಚ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತೇಳಿ ಮೊದಲೇ ಪ್ಲ್ಯಾನ್ ಅಂತೂ ಮಾಡಿಕೊಂಡೆ. ನಾನು ಸಣ್ಣ ಪುಟ್ಟದ್ದು ಏನೇನಿದೆ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ನೀರು ಕಾಯಿಸಿ ಹಾಕೋದು, ಆಮೇಲೆ ಮನೆಯೆಲ್ಲ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಅಡುಗೆ ಮನೇಲಂತೂ ನಾನು ಹೋಗೋಕ್ಕೆ ಮುಂಚೆ ಒರೆಸ್ಬಿಟ್ಟು ಹೋಗಿದ್ದಿದ್ದು. ಅಮ್ಮ ಕೈಯಲ್ಲಿ ಏನು ಅಷ್ಟು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಪಾಪ ಅವರೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆ ಫಸ್ಟು ಅಡುಗೆ ಮನೆದ ಇದ್ರದ್ದು ಸಾಮಾನು ಇಟ್ಟಿರ್ತೀನಲ್ಲ ಅದನ್ನೆಲ್ಲ ಎಳ್ಕೊಂಡು ಅದೆಲ್ಲ ಒರೆಸಿ ಬಿಸಿ ನೀರೆಲ್ಲ ಕಾಯಿಸಿ ಸೊ ಇದಕ್ಕೆ ಹಟ್ಟಿಬಿಟ್ಟು ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸೋದಕ್ಕೆ ಅಂತ ನಿಂತ್ಕೊಂಡಿದ್ದು. ಸೊ ಮಂತ್ರಾಲಯದಿಂದ ಬಂದಮೇಲೆ ಅಂತೂ ಕಾರಲ್ಲಿ ಹೋಗಿದ್ದಕ್ಕೂ ಮಗುನ ಕಾಲ ಮೇಲೆ ಮಲಗಿಸ್ಕೊಂಡಿದ್ದೆ, ಅದಕ್ಕೂ ಮತ್ತು ರಾಯರಿಗೆ ಒಂದು ಹೆಜ್ಜೆ ಇಕ್ಕಿ ಮಂಡಿ ಪ್ರದಕ್ಷಿಣೆ ಹಾಕ್ತಾರಲ್ಲ ಆ ಥರ ಹಾಕಿದ್ದಕ್ಕೂ ಕಾಲು ಸಿಕ್ಕಾಪಟ್ಟೆ ನೋವು ಅಂದರೆ ನೋವು. ಹಾಗೆ ನಾಷ್ಟ ಮಾಡೋಣ ಅಂತ ಹೇಳಿಬಿಟ್ಟು ನಾಷ್ಟ ರೆಡಿ ಮಾಡಿಕೊಂಡೆ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕಾಳಿತ್ತು, ಅವರೆಕಾಳು ಹಾಕಿ ಸ್ವಲ್ಪ ಬೀನ್ಸ್ ಹಾಕಿ ಪಲ್ಯಕ್ಕಿಟ್ಟೆ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಚಟ್ನಿಗಿಟ್ಟೆ. ಹಾಗೆ ಚಪಾತಿ ಕಲಿಸ್ದೆ. ಇದನ್ನೆಲ್ಲ ಮಾಡಿಬಿಟ್ಟು ಅಮ್ಮಗೆ ಮತ್ತು ಯಜಮಾನ್ರಿಗೆ ಕೊಡೋಣ, ಅವ್ರಿಗೆ ಹುಷಾರಿರಲಿಲ್ಲ. ಸೊ ಅವರಿಬ್ಬರಿಗೂ ನಾಷ್ಟಕ್ಕೆ ಕೊಟ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದು ಮಾಡೋಣ ಅಂತ. ಮಗಳು ಬೇರೆ ರೆಡಿಯಾಗಿರಲಿಲ್ಲ, 8:30 ಆಗ್ತಾಯಿತ್ತು. ಅವಳಿಗೆ ಗದರ್ಕೊತಾ ಇದ್ದೆ. ಪಾಪ ಅವಳು ಟಯರ್ಡ್ ಆಗಿದ್ಲು. ಅಂದರೂ ಟೆಸ್ಟ್ಗಳ ಹತ್ರ ಬರ್ತಾಯಿದೆ, ಸ್ಕೂಲ್ಗೆ ಹೋಗಲಿ ಮತ್ತು ಭಾನುವಾರ ಬೇರೆ ರೆಸ್ಟ್ ಇರುತ್ತೆ ಅಂತಂದ್ಬಿಟ್ಟು ಹಾಫ್ ಡೇ ಅಲ್ವಾ, ಸುಮ್ಮನೆ ಯಾಕೆ ಮನೇಲಿ ಇಟ್ಕೊಳ್ಳೋದು, ಒಂದು ಮನೇಲಿದ್ದರೂ ರೆಸ್ಟ್ ಮಾಡಲ್ಲ ಇವರು, ಏನಾದರೂ ನೋಟ್ಸ್ ಏನಾದರೂ ಬರ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವಳನ್ನ ರೆಡಿ ಮಾಡಿ ಅವಳನ್ನ ಕಳಿಸ್ದೆ. ಪಾಪ ಅವಳು ಕೂಡ ಓದ್ಲು, ಅವಳಿಗೂ ಸಾಕಾಗಿತ್ತು. ಅವಳು ಕೂಡ ನನ್ನ ಜೊತೆ ಇದು ಮೊಣಕಾಲ್ದು ಪ್ರದಕ್ಷಿಣೆ ಹಾಕಿದ್ಲು. ಸೊ ಅವಳಿಗೂ ಟಯರ್ಡ್ ಆಗಿತ್ತು. ಬಟ್ ಆದರೂ ಟೆಸ್ಟ್ಗಳಿದೆ, 7th ಲೀವೆಲ್ಲ ಹಾಕಬಾರ್ದು ಸ್ಕೂಲ್ ಅಂತೇಳಿ ಅವಳನ್ನ ರೆಡಿ ಮಾಡಿ ಅವಳನ್ನ ಕಳಿಸ್ದೆ. ಈರುಳ್ಳಿ ಪಲ್ಯಕ್ಕೆ ನಾನು ರೆಡಿ ಮಾಡಿಕೊಂಡೆ. ಬೀನ್ಸ್ ಪಲ್ಯಕ್ಕೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡೆ. ಚಟ್ನಿಗೆ ಒಂದು ಸೈಡ್ ರೆಡಿ ಮಾಡಿ ಇಟ್ಕೊಂಡೆ. ಏನು ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಕೋಬೇಕು ಅಂತ. ಆಲ್ಮೋಸ್ಟ್ ನಾನು ಪೂಜೆ ಮಾಡೋಷ್ಟೊತ್ತಿಗೂ 11:45 ಆಗೋಯಿತು. ಅಂಗಡಿ ಹತ್ರ ಸ್ವಲ್ಪ ಹೊತ್ತಿದ್ದವ್ರು ವಾಪಸ್ ಬಂದರು. ಸ್ವಲ್ಪನೇ ಬಟ್ಟೆ ಎಲ್ಲ ತೆಗೆದು ಒಗೆದು ಒಣಗಾಕಿ ಎಲ್ಲ ಮಾಡಿಕೊಂಡೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಂದ ಮಿನಿ ವ್ಲಾಗ್ ಕೂಡ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ನಾನು ಕೂಡ. ಎರಡೂ ಕಡೆ ದೋಣಿ ಮೇಲೆ ಕಾಲಿಟ್ಟಂಗಿರುತ್ತಲ್ಲ, ಈ ಕಡೆ ಆ ಕಡೆ ಹೋಟೆಲ್ ಕೆಲಸನೂ ಮಾಡಿಕೊಂಡು ಅಂಗಡಿ ಕೆಲಸನೂ ಮಾಡಿಕೊಂಡು ಮತ್ತು ವಿಡಿಯೋಸ್ ವ್ಲಾಗ್ ಮಾಡಿ ಹಾಕೋದು ಅಂದರೆ ತಮಾಷೆ ಅಂತೂ ಅಲ್ಲ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತ್ತಲೆಯನ್ನು ಮೀರಿ ಬೆಳಕು ನೀಡೋದಕ್ಕೇನೆ ದೀಪಕ್ಕೆ ವಿಪರೀತ ಬೆಲೆ ಕೊಡ್ತಾರೆ. ಹಾಗೆ ಎಷ್ಟೇ ಕಷ್ಟ ಬರಲಿ ಬೆಳೆದು ನಿಂತಾಗ್ಲೇ ಅದಕ್ಕೊಂದು ಬೆಲೆ ಸಿಗೋದು. ಕಷ್ಟ ಬಂತು ಅಂತ ಕುಗ್ಗಬಾರ್ದು, ನೋವಾಯಿತು ಅಂದ್ಬಿಟ್ಟು ಹಾಗೇನೆ ಜೀವನನ ಸವಸೋ ಅಂತ ಒಂದು ಕೆಲಸ ಮಾಡಬಾರ್ದು. ಸೊ ನಮಗೆ ಏನೇ ಬಂದರೆ ಕೂಡ ನಾವು ಹಗಲಾದ್ರೇ ಹಗಲು ಕಳೆದು ರಾತ್ರಿ ಆಗುತ್ತೆ, ರಾತ್ರಿ ಕಳೆದು ಹಗಲಾಗುತ್ತೆ. ಹಾಗಂತ ಹಗಲಲ್ಲೇ ಇರೋದಕ್ಕೂ ಆಗೋದಿಲ್ಲ, ಹಾಗಂತ ಕತ್ಲಲ್ಲೇ ಇರೋದಕ್ಕೂ ಆಗೋದಿಲ್ಲ. ಸೂರ್ಯ ಹೋದ್ಮೇಲೆ ಚಂದ್ರ ಬರೋದು, ಚಂದ್ರ ಇವತ್ತು ಮರೆ ಆದಮೇಲೆ ಸೂರ್ಯ ಬರೋದು. ಸೊ ಎರಡನ್ನೂ ನಾವು ತಾಳೆ ಮಾಡಲೇಬೇಕು. ಸೊ ಇನ್ನೂ ಒಂದು ಮಾತು ಕೂಡ ಹೇಳ್ತಾರೆ, ಕಾಲಚಕ್ರ ಉರುಳ್ತಾ ಇರುತ್ತೆ, ಮೇಲೆ ಇರೋ ಮುಳ್ಳು ಕೆಳಗಡೆ ಬರಬೇಕು, ಕೆಳಗಡೆ ಇರೋ ಮುಳ್ಳು ಮೇಲೆ ಹೋಗಬೇಕು, ಮತ್ತು ತಿಪ್ಪೆಯಲ್ಲಿ ಇರೋ ಹುಳ ತಿಪ್ಪೆಯಲ್ಲೇ ಇದ್ದೋಗಲ್ಲ ಅಂತ ಎಷ್ಟೊಂದು ಅರ್ಥ ಕೊಡುತ್ತೆ. ಸೊ ಅದನ್ನು ನಮ್ಮ ಜೀವನದಲ್ಲಿ ನಾವು ಪ್ರೇರೇಪಿಸ್ಕೊಳ್ತಾ ಹೋಗಬೇಕು. ಹೇಗೆ ಅಂದರೆ ಇವತ್ತು ನಾನು ಹೀಗಿದ್ದೀನಿ ಅಂದರೆ ಹೀಗೆ ಇದ್ದೋಗೋದಿಲ್ಲ, ಅದಕ್ಕೆ ತಕ್ಕನಾಗಿರೋ ಅಂಥ ನನ್ನ ಒಂದು
ಇದನ್ನು ನಾನು ಇದು ಮಾಡ್ತಾ ಹೋಗಬೇಕು. ನಾನು ಏನೋ ಕೆಲಸ ಮಾಡಿದೆ, ನಾನು ಏನೋ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿಬಿಡ್ಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಾನು ಮಾಡಲೇಬೇಕು ಅನ್ನೋ ಹಠ ಛಲ ನನ್ನಲ್ಲಿದೆ ಅಂದಾಗ ಯಾರೂ ನನ್ನ ತುಳಿಯೋದಕ್ಕೂ ಆಗೋದಿಲ್ಲ, ಯಾರ ಕೈಲಿಂದ ಏನೂ ಮಾಡೋಕ್ಕೂ ಆಗೋದಿಲ್ಲ. ಸೊ ಅದನ್ನು ನಾವು ಫಸ್ಟು ಮೈಂಡಲ್ಲಿ ಇಟ್ಕೋಬೇಕು. ನಾನು ಬೆಳಿಬೇಕು, ನಾನು ಎತ್ತರಕ್ಕೆ ಹೋಗಬೇಕು, ನಾನೇನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದ್ದರೆ ಯಾರೂ ಅದನ್ನು ಇದು ಮಾಡೋಕ್ಕಾಗೋದಿಲ್ಲ. ವಿದ್ಯೆ ಅನ್ನೋದು ಬಂದು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯೆನ ಕಲ್ತ ಮೇಲೆ ಒಂದು ಸತಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಆಗಿರ್ಬೋದು, ಅದು ನಮ್ಮ ಜೀವನನ ಕಾಪಾಡುತ್ತೆ. ಸೊ ಚಟ್ನಿಗೆ ಏನೇನು ಹಾಕಿದೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಟೊಮೆಟೊ ಹಾಕಿ ಅದನ್ನ ಸೈಡ್ಗೆ ಇಟ್ಕೊಂಡೆ. ಮಿಕ್ಸಿಗೆ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋದು. ನಾನು ಉಪ್ಪು ಹಾಕ್ಕೊಳ್ಳೋದು ಅಷ್ಟಿಲ್ಲಾಗಿ ಮರ್ತೋದೆ, ಮತ್ತೆ ನಾನು ಒಗ್ಗರಣೆಗೆ ಹಾಕಿದ್ಮೇಲೆ ಮತ್ತೆ ಅದನ್ನು ರುಬ್ಬಿದ್ದೀನಿ. ಸೊ ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು. ನಾವು ಏನೇ ವಿದ್ಯೆ ಕಲ್ತಿರಲಿ, ಇವಾಗ ಒಂದು ಹೆಣ್ಮಗಳಾಗಿ ಒಂದು ಕುಚ್ಚಾಕೋದು ಕಲ್ತಿರ್ಬೋದು, ಇಲ್ಲ ಒಂದು ಟೈಲರಿಂಗ್ ಕಲ್ತಿರ್ಬೋದು, ಇಲ್ಲ ಇನ್ನೇನೋ ಒಂದು ಸಣ್ಣ ಪುಟ್ಟ ಕೆಲಸ ಕಲ್ತಿದ್ರೆ ನನಗೆ ಕಷ್ಟ ಅಂತ ಕಾಲದಲ್ಲಿ ಬಂದು ಅದು ನನ್ನ ವಿಪರೀತ ಕಾಪಾಡುತ್ತೆ. ನನ್ನ ಜೀವನದಲ್ಲಿ ಅದು ಯಾವತ್ತಾದರೂ ಒಂದು ದಿನ ನನ್ನ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಅದೇ ಅಂತ ನಾನು ಹೇಳ್ತಾ ಇಲ್ಲ. ಯಾವುದೇ ಒಂದು ವಿಚಾರ, ನಾನು ಓದಲ್ಲಿ ಡಿಗ್ರಿ ಮಾಡ್ಕೊಂಡಿದ್ದೀನಿ, ನಾನಿಲ್ಲ ಏನಾದರೂ ಒಂದು ಮಾಡಿದ್ದೀನಿ ಅಂದಾಗ, ಆ ಓದು ಕೂಡ ನನಗೆ ಕಷ್ಟ ಅಂತ ಬಂದಾಗ, ನನ್ನನ್ನು ನಾನು ನೋಡ್ಕೋಬೇಕು ಅಂದಾಗ, ನನ್ನ ಜೊತೆಲಿರೋರನ್ನ ನಾನು ನೋಡ್ಕೋಬೇಕು ಅಂದಾಗ ಆ ಓದು ನನ್ನ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ನೊಬ್ಬರ ಕೈ ಕೆಳಗೆ ನಮ್ಮನ್ನು ಯಾವತ್ತೂ ಬದುಕೋಕೆ ಬಿಡೋದಿಲ್ಲ. ಸೊ ನಮ್ಮ ಕೈ ಸ್ವಂತ ದುಡಿಮೆಯಲ್ಲಿ ನಾವು ಖಂಡಿತವಾಗ್ಲೂ ದುಡಿಬೋದು. ಹಾಗೆ ಹೆಣ್ಮಕ್ಳಿಗೆ ಸೆಲ್ಫ್ ಇದಿದೆ ಅಲ್ವಾ, ತುಂಬಾ ಇಂಪಾರ್ಟೆಂಟು. ಎಷ್ಟೇ ಮನೆ ಕಡೆ ಆಗಿರಲಿ, ಸ್ಥಿತಿವಂತಾಗಿರಲಿ, ಗಂಡನ ಕಡೆಯವರಾಗಿರಲಿ, ಅಮ್ಮ ಮನೆ ಕಡೆಯವರಾಗಿರಲಿ, ಸ್ಥಿತಿವಂತರಾಗಿರಲಿ, ಹೆಣ್ಣುಮಕ್ಕಳಿಗೆ ಸೆಲ್ಫ್ ಇದಿದೆ ಅಲ್ವಾ, ದುಡ್ಡು, ಅದು ತುಂಬ ಇಂಪಾರ್ಟೆಂಟು. ನಿನ್ನ ಕೈಯಲ್ಲಿ ದುಡ್ಡಿದೆ ಅಂದಾಗ, ನೀನು ದುಡಿತಾ ಇದೆ ಅಂದಾಗ, ನಿನ್ನ ಒಂದು ವ್ಯಾಲ್ಯೂ ಇದೆಲ್ಲ, ಅದು ಒಂದು ಇದು ಅಂತಲೇ ಹೇಳ್ಬೋದು. ನೀನು ಎಲ್ಲೇ ₹1 ಖರ್ಚು ಮಾಡಬೇಕು ಅಂದರೆ ಕೂಡ ಇನ್ನೊಬ್ಬರಿಗೆ ನೀನು ಲೆಕ್ಕ ಕೊಡಬೇಕು ಅನ್ನೋದು ಏನಿರೋದಿಲ್ಲ. ನೀನು ಎಲ್ಲೇ ಹೋಗು, ಏನೇ ಮಾಡು, ಜಸ್ಟ್ ನಿನ್ನ ಹತ್ರ ದುಡ್ಡಿದೆ ಅಂದರೆ, ಇವಾಗ ಮನೇಲಿ ಅನ್ಕೋ ಕಾಸು ಕೊಟ್ಟಿದ್ದಾರೆ, ಅದು ಲೆಕ್ಕ ಖರ್ಚು ಮಾಡಿಬಿಟ್ರೆ ಲೆಕ್ಕ ಕೊಡಬೇಕಪ್ಪ ಅನ್ನೋದೇನಿರೋದಿಲ್ಲ. ಅದು ನಿನ್ನ ಹತ್ರ ಇರುತ್ತೆ, ನೀನು ದುಡ್ದಿರೋ ಸ್ವಂತ ದುಡ್ಡೇ ಆಗಿರುತ್ತೆ. ಸೊ ಅದನ್ನು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಅರ್ಥ ಮಾಡ್ಕೊ. ಹೆಣ್ಮಕ್ಳು ನಾವಿದ್ದೀವಲ್ವಾ, ನಾವು ಹೇಗಂದರೆ ₹10 ಕೊಟ್ಟರು ಕುಡಿಕೋದಕ್ಕೆ ನಮಗೆ ಇದಿರುತ್ತೆ. ಬಟ್ ನಾವೇನು ಮಾಡ್ತೀವಂದರೆ ₹1 ಒಂದೊಂದು ಸತಿ ಏನಕ್ಕೋ ವೇಸ್ಟ್ ಖರ್ಚು ಮಾಡಿಬಿಟ್ಟಿರ್ತೀವಿ. ಅಂದರೆ ನೆಸೆಸಿಟಿನೇ ಇರೋದಿಲ್ಲ. ಅದು ನೋಡಿ ನಮಗೆ ಚೆನ್ನಾಗಿ ಕಾಣಿಸಿರುತ್ತೆ, ಅದನ್ನ ತೊಗೊಂಡಿರ್ತೀವಿ. ಬಟ್ ಅದು ನಮಗೆ ನೆಸೆಸಿಟಿ ಇರೋದಿಲ್ಲ. ಒಂದೊಂದು ಸತಿ ನಾವು ಕೂಡ ವೇಸ್ಟ್ ಖರ್ಚು ಮಾಡಿರ್ತೀವಿ. ಅದನ್ನು ಕೂಡ ನಾವು ವೇಸ್ಟ್ ಖರ್ಚು ಮಾಡದೆ ಕೂಡ ಉಳಿಸ್ಬೋದು. ಹಾಗೆಯೇ ನಮ್ಮ ಅಕಸ್ಮಾತಾಗಿ ನಾವು ತೊಗೊಂಡಿರೋದು ನಮಗೆ ಅದು ಮನ್ಸಿಗೆ ಇಷ್ಟ ಆಯಿತು, ನಾವೇನೋ ತೊಗೊಂಡಿರ್ತೀವಿ, ಇದು ಯಾಕೆ ನಿನಗೆ ವೇಸ್ಟು ಅಂತ ಹೇಳೋಕ್ಕೆ ಕೂಡ ಯಾರ ಕೈಯಲ್ಲಿ ಆಗೋದಿಲ್ಲ. ಯಾಕಂದರೆ ಅದು ನಾನು ಸ್ವಂತ ದುಡ್ದಿದ್ದೀನಿ, ನನ್ನ ದುಡ್ಡು ಯಾರ್ದು ಖರ್ಚು ಮಾಡಿಲ್ಲ ಅಂತ ಕೂಡ ಧೈರ್ಯವಾಗಿ ಹೇಳೋದಕ್ಕೆ ಒಂದು ಇದಿರುತ್ತೆ. ಸೊ ದುಡಿಯೋದು ತುಂಬ ಇಂಪಾರ್ಟೆಂಟು. ಎಷ್ಟೇ ಸ್ಥಿತಿವಂತರಾಗಿರಲಿ, ಏನೇ ಆಗಿರಲಿ, ಜಸ್ಟ್ ನಮ್ಮ ಕೈಯಲ್ಲಿ ಏನು ಅಮೌಂಟ್ ಇದೆ ಅಲ್ಲ, ಅದು ಯಾರ ಕೈಯಿಂದನೂ ಅದನ್ನ ಇದು ಮಾಡ್ಕೊಡೋಕ್ಕಾಗೋದಿಲ್ಲ. ಹೆಣ್ಮಕ್ಳಿಗೆ ಅದು ಒಂಥರ ಜೊತೆಯಲ್ಲಿ ಬಾಡಿ ಗಾರ್ಡ್ ಇದ್ದಂಗೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಇವಾಗ ಅವ್ರವ್ರು ಇದಕ್ಕೆ ಅವರು ಸ್ವಯಂವಾಗಿ ಏನಾದರೂ ಒಂದು ಮಾಡಲೇಬೇಕು ಅಂತ. ಇನ್ನು ಕಷ್ಟ ಅಂತ ಬಂದಿದೆ ಅಂದಾಗ, ಯಾವತ್ತಾದರೂ ನಾನು ಏನಾದರೂ ಕಲ್ತಿರೋ ವಿದ್ಯೆ ನನ್ನ ಮನೆಯವ್ರಿಗೆ ಏನಾದರೂ ಒಂದು ಕಷ್ಟ ಅಂತ ಬಂದಾಗ ಆ ವಿದ್ಯೆ ನನ್ನ ಖಂಡಿತವಾಗ್ಲೂ ಕಾಪಾಡುತ್ತೆ. ಆ ಕಲ್ತಿರೋ ವಿದ್ಯೆ ಬಂದು ನಾಳೆ ದಿನ ನನ್ನ ಮನೆಯವ್ರಿಗೆ ನನ್ನ ಕಡೆಯಿಂದ ದುಡ್ಡಿನ ಅವಶ್ಯಕತೆ ಇದೆ ಅಂದಾಗ ಅದರಿಂದ ನಾನು ದುಡ್ದು ಕೊಡ್ಬೋದು. ಕಷ್ಟ ಅಂತ ನಾನು ಕೂಡ ಅವ್ರಿಗೆ ಬೆನ್ನೆಲುಬಾಗ್ಬೋದು. ಈ ಥರ ನೂರಾರು ಯೋಚನೆ ನಾವು ಮಾಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಸೊ ಬೆಳಕು ಕತ್ತಲಾದ್ಮೇಲೆ ಬೆಳಕು ಹರಿಯೋದು, ಯಾವಾಗಲೂ ನಾವು ಕತ್ತಲಲ್ಲೇ ಇರೋದಿಲ್ಲ. ಸೊ ಆಗಿನ ಕಾಲದಲ್ಲಿ ತುಂಬ ಕಷ್ಟಪಡ್ತಾಯಿದ್ರು. ಅಂದರೆ ಹೊಲಗಳಲ್ಲಿ ಹೋಗಿ ಕಷ್ಟ ಬೀಳ್ತಾಯಿದ್ರು. ಮತ್ತು ಸಣ್ಣ ಪುಟ್ಟದೆಲ್ಲ ಅವ್ರಿಗೂ ಇಷ್ಟೊಂದು ಹೆಣ್ಮಕ್ಳಿಗೆಲ್ಲ ಸ್ವತಂತ್ರ ಇರಲಿಲ್ಲ. ಬಟ್ ಈಗ ಹಂಗೆಲ್ಲ ಹೆಣ್ಮಕ್ಳಿಗೆ ಆಚೆ ಹೋಗಿ ದುಡಿಯೋ ಸ್ವತಂತ್ರ ಇದೆ, ಅವ್ರದ್ದು ಏನು ಬೇಕಾದರೂ ಒಂದು ಇದು ಮಾಡೋ ಸ್ವತಂತ್ರ ಇದೆ. ಹಾಗೆ ಅವ್ರ ಕಣ್ಣಿಗೆ ಬೇಕಾಗಿದ್ದು ತೊಗೊಳ್ಳೋ ಸ್ವತಂತ್ರ ಇದೆ. ಆಗೆಲ್ಲ ಬಂದು ಅವ್ರನ್ನ ಅವರವರೇ ನೋಡ್ಕೊಳ್ಳೋಕೆ ಕೂಡ ಅವರು ಮನೆಯವ್ರದ್ದು ಒಂದು ಪರ್ಮಿಷನ್ ತೊಗೋಬೇಕಾಗಿತ್ತು. ಸೊ ಇದೆಲ್ಲ ಈಗಿನ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಇದೆ. ಈಗ ಒಂದು ಸೊಸೈಟಿ ಕೂಡ ಅಷ್ಟೇ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಒಂದು ಇದರಲ್ಲಿ ಇಟ್ಟಿದ್ದಾರೆ.
ಅದನ್ನ ಉಳಿಸ್ಕೊಳ್ಳೋದು ಉಪಯೋಗಿಸ್ಕೊಳ್ಳೋದು ಎರಡು ನಮ್ಮ ಕೈಯಲ್ಲೇ ಇರುತ್ತೆ. ಏನಪ್ಪ ಅಂದರೆ ಒಂದು ದುರುಪಯೋಗ ಮಾಡ್ಕೊಳ್ಳೋರು ಇರ್ತಾರೆ, ಇದನ್ನು ಮತ್ತು ಉಪಯೋಗ ಮಾಡ್ಕೊಳ್ಳೋರು ಇರ್ತಾರೆ. ಏನು ದುರುಪಯೋಗ ಮಾಡ್ಕೋತಾರೆ ಅಂದರೆ ಕೆಲವರು ಮನೇಲಿಟ್ಟಿರೋ ನಂಬಿಕೆನ ಕಳ್ಕೊಳ್ಳೋದು, ಆಚೆ ಹೋದ್ಮೇಲೆ ಆ ನಂಬಿಕೆನ ಅವರು ಏನಕ್ಕಾದರೂ ನಾವು ಆಚೆ ಕಳಿಸಿದ್ವು ಅಂತ ಹೇಳೋ ಲೆವೆಲ್ಗೆ, ಏನಕ್ಕಾದರೂ ನಾವು ಇವ್ರಿಗೆ ಸ್ವತಂತ್ರ ಕೊಟ್ಟರು ಅನ್ನೋ ಲೆವೆಲ್ಗೆ ಅವರು ಇದಾಗಿರ್ತಾರೆ. ಇನ್ನು ಕೆಲವರು ಅವ್ರು ಕೊಟ್ಟಿರೋದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿರ್ತಾರೆ. ಬಟ್ ಅದ್ರ ಬಗ್ಗೆ ಹೆಣ್ಮಕ್ಳಿಗೆ ತುಂಬಾ ಒಂದು ಇದು ಕೂಡ ಕೊಟ್ಟಿರ್ತಾರೆ. ಲೈಫನ್ನ ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದಷ್ಟೇ ನಮ್ಮ ಕೈಯಲ್ಲಿರುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನನ್ನ ಫುಲ್ಲು ಡೇ ರೊಟೀನ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ತಿಳಿಸ್ಕೊಡಿ, ಖಂಡಿತವಾಗ್ಲೂ ನಾನು ಇದನ್ನು ಚೇಂಜ್ ಮಾಡ್ಕೋತೀನಿ. ಹಾಗೆ ರಸಮ್ಗಿಟ್ಟೆ ನಾನು ಟೊಮೆಟೊ ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಬೇಯಿಸಿ ಇಟ್ಟಿದ್ದೆ. ಅದಕ್ಕೇ ಜೀರಿಗೆನೂ ಮೆಣಸು ಹಾಕಿಬಿಟ್ಟು ಪುಡಿ ಮಾಡಿಟ್ಕೊಂಡೆ. ಅದನ್ನು ಹಾಕಿ ಬರೀ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿಬಿಟ್ಟು ರಸಕ್ಕೆ ಇಟ್ಟಿದ್ದಷ್ಟೇ. ತುಂಬಾ ಚೆನ್ನಾಗಿತ್ತು ರಸ. ನಾನು ಇದು ಆಲ್ರೆಡಿ ನಾನು ವಿಡಿಯೋಸ್ ಸೊ ಹಾಗಾಗಿ ನಾನೇನು ಇದನ್ನು ತೋರ್ಸೋಕ್ಕೆ ಹೋಗಲಿಲ್ಲ. ಇನ್ನು ಇಲ್ಲಿ ಸಣ್ಣ ಪುಟ್ಟದೆಲ್ಲ ಕೆಲಸ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ದೆ. ಅಮ್ಮಗೆ ನೀರು ಕೊಡಬೇಕಾಗಿತ್ತು, ಊಟಕ್ಕೆ ಇಡಬೇಕಾಗಿತ್ತು. ಊಟಕ್ಕೆ ಇಟ್ಬಿಟ್ಟು ಅಮ್ಮ ಕೊಟ್ಟೆ. ಇನ್ನು ಪಾತ್ರೆ ಉಜ್ಜನ ಅಂತೇಳಿ ಎಲ್ಲ ಹಾಕ್ಕೊಂಡು ಎಲ್ಲ ಒಂದೊಂದೇ ಕ್ಲೀನ್ ಮಾಡಿಕೊಂಡೆ. ಇಷ್ಟೇ ಇವತ್ತಿನ ವ್ಲಾಗು. ನಾಳೆ ಕಂಟಿನ್ಯೂ ವ್ಲಾಗ್ಸ್ ಜೊತೆ ನಾನು ಡೈಲಿ ಬರ್ತಾನೆ ಇರ್ತೀನಿ. ಸೊ ಮಿನಿ ವ್ಲಾಗ್ ಕೂಡ ಹಾಕೋದಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ.